ನಮಸ್ಕಾರ. ಇಂದಿನ ಕಥಾಭಾಗದಲ್ಲಿ ಶಂತನು ಮಹಾರಾಜ ಸತ್ಯವತಿ ಅಥವಾ ಯೋಜನಾಗಂಧಿಯನ್ನು ಭೇಟಿಯಾಗಿ ಅವನ ತಂದೆ ದಾಶರಾಜನನ್ನು ಭೇಟಿಯಾಗಿ ದಾಶರಾಜ ಸತ್ಯವತಿಯನ್ನು ಈ ಶಂತನು ಮಹಾರಾಜನಿಗೆ ಮದುವೆ ಮಾಡಿ ಕೊಡೋದಕ್ಕೆ ಒಪ್ಪದೆ ಷರತ್ತನ್ನು ವಿಧಿಸಿ, ಆ ಷರತ್ತು ಅಂದರೆ ದೇವರತನಿಗೆ ಪಟ್ಟಾಭಿಷೇಕವನ್ನು ಮಾಡಬಾರ್ದು, ನನ್ನ ಮಕ್ಕಳಿಗೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ ನೀನು ಮಾಡೋದಾದರೆ ನಾನು ನನ್ನ ಮಗಳನ್ನು ನಿನಗೆ ದಾರೆ ಕೊಡ್ತೀನಿ ಅಂಥೇಳಿ ಷರತ್ತನ್ನು ವಿಧಿಸ್ತಾನೆ. ಈ ಷರತ್ತು ಶಂತನು ಮಹಾರಾಜನಿಗೆ ಸ್ವಲ್ಪ ಇಷ್ಟವಾಗಲ್ಲ. ಅದೇ ಚಿಂತೆಯಲ್ಲಿ ಅವನು ಮತ್ತೆ ಹಸ್ತಿನಾವತಿಗೆ ಬಂದು ಅಂತಃಪುರವನ್ನು ಸೇರಿಬಿಡ್ತಾನೆ. ಚಿಂತಾಕ್ರಾಂತನಾಗ್ತಾನೆ. ನಾನು ಮೋಹಿಸಿದ ಸ್ತ್ರೀಯನ್ನು ಪಡೆಯೋದಕ್ಕಾಗಲಿಲ್ಲ ಅಂತ ಒಂದು ಕಡೆ ಚಿಂತೆ, ಇನ್ನೊಂದು ಇಷ್ಟೊಂದು ಪರಾಕ್ರಮಿಯಾದ ದೇವರತನನ್ನು ಬದಿಗಿಟ್ಟು ಅವಳ ಮಕ್ಕಳಿಗೆ ನಾನು ಹೇಗೆ ಪಟ್ಟಾಭಿಷೇಕವನ್ನು ಮಾಡ್ಬೋದು ಅಂಥೇಳಿ ಅದನ್ನು ಕೂಡ ಯೋಚನೆ ಮಾಡ್ತಾ ಚಿಂತೆಗೆ ಒಳಗಾಗಿ ಅಂತಃಪುರವನ್ನು ಸೇರಿಬಿಡ್ತಾನೆ. ಈ ದೇವರತ ಏನು ಮಾಡ್ತಾನೆ, ತನ್ನ ತಂದೆ ಯಾವುದೋ ಚಿಂತೆಗೆ ಒಳಗಾಗ್ಬಿಟ್ರು ಅನ್ನೋದು ಅವನಿಗೆ ಅರಿವಾಗುತ್ತೆ. ಆ ಚಿಂತೆಗೆ ಒಳಗಾದ ತಂದೆಯನ್ನು ಪ್ರಶ್ನೆ ಮಾಡ್ತಾನೆ, ಏನು ನಿಮ್ಮ ಚಿಂತೆ, ಯಾತಕ್ಕಾಗಿ ಈ ರೀತಿಯಾಗಿ ಕೊರಗ್ತಾ ಇದ್ದೀರಾ ಅಂತ ಕೇಳ್ತಾನೆ. ಶಂತನು ಮಹಾರಾಜ ಅದನ್ನು ಸ್ವಲ್ಪ ಮಾರ್ಮಿಕವಾಗಿ ಹೇಳ್ತಾನೆ. ಇಷ್ಟೊಂದು ಪರಾಕ್ರಮಿಯಾಗಿದೆಯಾ ನೀನು, ಶೂರನಾಗಿದ್ದೀಯಾ, ಧೈರ್ಯವಂತನಾಗಿದ್ದೀಯಾ, ಶಕ್ತಿಶಾಲಿ ಇದೆಯಾ, ನೀನು ರಾಜ್ಯವನ್ನು ಮುಂದುವರಿಸೋದಕ್ಕೆ ಯಾವುದೇ ಸಂದೇಹ ಇಲ್ಲ. ಆದರೂ ನಿನಗೇನಾದರೂ ತೊಂದರೆ ಆದರೆ ಮುಂದೆ ಈ ಹಸ್ತಿನಾವತಿಯನ್ನು ಮುಂದುವರಿಸೋದಕ್ಕೆ ಯಾರಿದ್ದಾರೆ, ಹಾಗಂತೇಳಿ ನಾನು ಮತ್ತೊಂದು ಮದುವೆಯನ್ನು ಆಗಲಾರೆ ಅಂಥೇಳಿ ಅವನು ಅರ್ಧದಲ್ಲಿ ತನ್ನ ಮಾತನ್ನು ನಿಲ್ಲಿಸ್ತಾನೆ. ದೇವರತನಿಗೆ ಈ ಮಾತು ಅರ್ಥ ಆಗೋದಿಲ್ಲ. ಯಾಕೆ ನನ್ನ ತಂದೆ ಈ ರೀತಿ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರಲ್ಲ ಅಂಥೇಳಿ ಅವನೇನು ಮಾಡ್ತಾನೆ, ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ಅವನು ಆಸ್ಥಾನದ ಮಹಾಮಂತ್ರಿಯಾದಂಥ ವಯೋವೃದ್ಧರು ಅಂದರೆ ಒಂದು ರೀತಿ ಅನುಭವಿ ಮಹಾಮಂತ್ರಿಯನ್ನು ಕೇಳ್ತಾನೆ, ಏನು ನನ್ನ ತಂದೆಯ ಚಿಂತೆ ಈ ರೀತಿ ಮಾರ್ಮಿಕವಾಗಿ ಹೇಳ್ತಾರಲ್ಲ ಅಂತ ಕೇಳ್ತಾನೆ. ಆಗ ಮಂತ್ರಿ ಸವಿಸ್ತಾರವಾಗಿ ಇದನ್ನೆಲ್ಲ ಹೇಳ್ತಾನೆ. ಹಿಂದೆ ಒಮ್ಮೆ ಕಾಡಿಗೆ ಬೇಟೆಗೆ ಅಂತ ಹೋದಾಗ ಅಲ್ಲಿ ಒಂದು ಸ್ತ್ರೀಯನ್ನು ಭೇಟಿ ಆಗ್ತಾರೆ, ಸತ್ಯವತಿ ಅಂಥೇಳಿ. ಸತ್ಯವತಿಯನ್ನು ಭೇಟಿಯಾಗಿ ಅವಳನ್ನು ಮದುವೆ ಆಗೋದಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಅವನ ತಂದೆ ಅದಕ್ಕೆ ಒಪ್ಪೋದಿಲ್ಲ. ಅವನು ಷರತ್ತನ್ನು ವಿಧಿಸ್ತಾನೆ. ಅದಕ್ಕಾಗಿ ಇವರು ಚಿಂತಾಕ್ರಾಂತರಾಗಿದ್ದಾರೆ ಅಂತ ಹೇಳ್ತಾರೆ. ನಿಜವಾದ ಕಾರಣವನ್ನು ತಿಳಿದುಕೊಂಡಂಥ ಈ ದೇವರತ ತನ್ನ ತಂದೆ ಆಸೆಯನ್ನು ನಿವಾರಣೆ ಮಾಡೋದು ಅಥವಾ ಈಡೇರಿಸೋದು ನನ್ನ ಕರ್ತವ್ಯ ಆಗಿರುತ್ತೆ ಅಂಥೇಳಿ ಆ ತಕ್ಷಣ ಅವನು ಹೊರಟು ಯಮುನಾ ನದಿ ತೀರಕ್ಕೆ ಹೋಗ್ತಾನೆ. ಅಲ್ಲಿ ಸ್ಫುರದ್ರೂಪಿಯಾದಂಥ ಸತ್ಯವತಿ ದೋಣಿಯನ್ನು ಹಾಯಿಸ್ತಾ ಇರ್ತಾಳೆ. ಅವಳು ಕಂಡ ತಕ್ಷಣ ಈ ದೇವರತನಿಗೆ ಒಂದು ರೀತಿಯ ಮಾತೃಭಾವನೆ ಮೂಡಿಬಿಡುತ್ತೆ. ಹೇಗೆ ಅಂತಂದರೆ, ನನ್ನ ತಂದೆಯನ್ನು ಮೋಹಿಸಿದಂಥ ಸತ್ಯವತಿ ನೀವೇ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಇವನಿಗೆ ಮಾತೃಭಾವನೆ ಬಂದ್ಬಿಡುತ್ತೆ. ತಕ್ಷಣ ಕೇಳ್ತಾನೆ, ನನ್ನ ತಂದೆಯನ್ನು ನೀವು ಮದುವೆ ಆಗಬೇಕು, ಒರೆಸ್ಬೇಕು ಅಂತ ಕೇಳ್ಕೊಳ್ತಾನೆ. ಅದು ನನ್ನ ತಂದೆಯ ಷರತ್ತಿದೆ, ಅದಕ್ಕೋಸ್ಕರ ನಾನು ಮದುವೆ ಆಗೋಕ್ಕಾಗಲ್ಲ ಅಂತ ಅವನಿಗೆ ತಿಳಿಸ್ಕೊಡ್ತಾಳೆ. ಹಾಗಾದರೆ ದಾಶರಥನ ಭೇಟಿಗಾಗಿ ಅವಳ ಜೊತೆಯಲ್ಲೇ ಆಸ್ಥಾನಕ್ಕೆ ಹೋಗ್ತಾನೆ. ಇವನ ಅಜಾನುಭಾವವಾದಂಥ ವ್ಯಕ್ತಿತ್ವ, ಸಾಮ್ರಾಟ ಎನ್ನುವ ಒಂದು ಕೀರ್ತಿ, ಜೊತೆಗೆ ಶಕ್ತಿಶಾಲಿ, ಅತ್ಯಂತ ತೇಜಸ್ಸಿರ್ತಕ್ಕಂಥ ವ್ಯಕ್ತಿ ದಾಶರಾಜನ ಮುಂದೆ ಹೋಗಿ ನಿಂತ್ಕೊಂಡ ತಕ್ಷಣ ಅವನು ಭಯಭೀತನಾಗಿ ಅವನೊಂದು ರೀತಿ ಹೆದರಿಕೆಗೆ ತುತ್ತಾಗ್ತಾನೆ. ಆಗ ಈ ದೇವರತ ಮಹಾರಾಜ ಅವನನ್ನು ಸಮಾಧಾನ ಮಾಡ್ತಾನೆ. ಏನು ಸಮಾಧಾನ ಮಾಡ್ತಾನೆ, ಹೆದರೋ ಅವಶ್ಯಕತೆ ಇಲ್ಲ, ನನ್ನ ತಂದೆಯ ಕೋರಿಕೆಯನ್ನು ಈಡೇರಿಸ್ಕೋಸ್ಕರ ಬಂದಿದ್ದೇನೆ, ನಿಮ್ಮ ಮಗಳಾದ ಸತ್ಯವತಿಯನ್ನು ನಮ್ಮ ತಂದೆಗೆ ದಾರೆ ಎರೆದು ಕೊಡಬೇಕು ನೀವು ಅಂತೇಳಿ ಅವನನ್ನು ಕೇಳ್ಕೊಳ್ತಾನೆ. ದಾಶರಥ ಮಹಾರಾಜ, ಇದು ನನ್ನ ಅಭ್ಯಂತರ ಇಲ್ಲ, ಹಾಗೇನಾದ್ರೂ ನಿಮ್ಮ ತಂದೆಗೆ ನನ್ನ ಮಗಳನ್ನು ನೀಡಿದರೆ ಅವಳು ಮಹಾರಾಣಿ ಆಗ್ತಾಳೆ. ಆದರೆ ಅವಳ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಆ ಸಾಮ್ರಾಜ್ಯದ ಒಡೆತನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀನು ಅತ್ಯಂತ ಪರಾಕ್ರಮಿ, ಎಂಥ ದೇವಾನುದೇವತೆಗಳನ್ನು ಬೇಕಾದರೂ ನೀವು ಬಡಿಯಬಲ್ಲಂಥ ಶಕ್ತಿಶಾಲಿ ನೀನು. ನಿನ್ನ ಹೊರತುಪಡಿಸಿ
ಆ ಮಕ್ಕಳನ್ನು ನಾವು ಸಾಮ್ರಾಜ್ಯಕ್ಕೆ ಕೂರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಆದರೆ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಉಪಯೋಗಿಸಿ ಅವ್ರನ್ನ ಸೆದೆ ಬಡ್ದು ಬಿಡ್ತೀಯ ಅಂಥೇಳಿ ಒಂದು ಷರತ್ತನ್ನು ವಿಚಾರಿಸ್ತಾನೆ. ಅದಕ್ಕಾಗಿ ನಾನು ನನ್ನ ಮಗಳನ್ನು ಶಂತನುವಿಗೆ ಕೊಡೋದಕ್ಕೆ ಇಚ್ಛೆ ಪಡೋದಿಲ್ಲ ಅಂತ ಹೇಳ್ತಾನೆ. ಆಗ ದೇವರಥ ತಕ್ಷಣವೇ ಹೇಳ್ತಾನೆ, ಇಂದಿನಿಂದಲೇ ನಾನು ಹಸ್ತಿನಾವತಿಯ ನನ್ನ ಹಕ್ಕನ್ನು ಬಿಟ್ಟುಕೊಡ್ತಾ ಇದ್ದೀನಿ. ನಿಜವಾದ ವಾರಸುದಾರ ನಾನೇ ಆದರೂ ಕೂಡ ನನ್ನ ಹಕ್ಕನ್ನು ನಾನು ಬಿಟ್ಟುಕೊಡ್ತಾ ಇದ್ದೀನಿ. ಸತ್ಯವತಿಯ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಕ್ಕಳೇ ಮುಂದೆ ಹಸ್ತಿನಾವತಿಗೆ ವಾರಸುದಾರರಾಗಿರ್ತಾರೆ. ಅವರೇ ಸಾಮ್ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಮಹಾರಾಜರಾಗ್ತಾರೆ. ನನ್ನ ಮಾತನ್ನು ನೀವು ನಂಬಬೇಕು ಅಥವಾ ನನ್ನ ಪ್ರತಿಜ್ಞೆಯನ್ನು ನೀವು ಸ್ವೀಕರಿಸಬೇಕು ಅಂತೇಳಿ ಕೇಳ್ತಾರೆ. ಆಗ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ರೋಮಾಂಚನಗೊಳ್ಬಿಡ್ತಾರೆ. ಏನು ಇಷ್ಟೊಂದು ದೊಡ್ಡ ಮಹಾರಾಜ, ಶಕ್ತಿಶಾಲಿ, ಇಷ್ಟು ಸುಲಭವಾಗಿ ಆ ಒಂದು ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿದ್ನಲ್ಲ ಅಂಥೇಳಿ ಎಲ್ಲ ರೋಮಾಂಚನಗೊಳ್ಬಿಡ್ತಾರೆ. ಆಗ ಈ ದಾಶರಾಜ ಇನ್ನೊಂದು ಷರತ್ತು ನನಗೆ ಕಾಡ್ತಾ ಇದೆ, ಇನ್ನೊಂದು ಕೊರಗು ನನಗೆ ಕಾಡ್ತಾ ಇದೆ, ಇನ್ನೊಂದು ಷರತ್ತನ್ನು ವಿಧಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಆ ಷರತ್ತು ಅಂತಂದರೆ, ನೀನೇನೋ ರಾಮರಾಜ್ಯವನ್ನು ಬಿಟ್ಕೊಡೋದಕ್ಕೆ ಒಪ್ಕೊಂಡೆ, ಆದರೆ ಮುಂದೆ ನಿನಗೆ ಮದುವೆ ಆಗಿ ನಿನಗೆ ಮಕ್ಕಳಾಗಿ ಆ ಮಕ್ಕಳು ಸಾಮ್ರಾಜ್ಯಕ್ಕಾಗಿ ಒಂದು ಯುದ್ಧವನ್ನು ಮಾಡಲ್ಲ ಅನ್ನೋದಕ್ಕೆ ಏನು ಇದಿದೆ ಅಂತ ಕೇಳ್ತಾರೆ. ಆಗ ಮತ್ತೊಂದು ಪ್ರತಿಜ್ಞೆಗೆ ಮುಂದಾಗ್ತಾನೆ. ದಾಶರಾಜ ಕೇಳು, ನಾನು ಇನ್ನು ಮುಂದೆ ಜಗತ್ತಿನ ಎಲ್ಲ ಹೆಣ್ಣುಮಕ್ಕಳು ನನಗೆ ತಾಯಿಯ ಸಮಾನ, ತನ್ನ ತಾಯಿ ಭಾಗೀರಥಿಯ ಸಮಾನ. ನನ್ನ ಜನ್ಮ ಇರೋ ತನಕ ನಾನು ಮದುವೆ ಆಗೋದಿಲ್ಲ, ನಾನು ಏಕಾಂಗಿಯಾಗಿರ್ತೇನೆ, ಅವಿವಾಹಿತನಾಗೇ ಇರ್ತೇನೆ ಅಂಥೇಳಿ ಅತ್ಯಂತ ಘೋರವಾದಂಥ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಅಂದರೆ ಇವನು ತನ್ನ ತಂದೆಯ ಆಸೆಯನ್ನು ಈಡೇರಿಸೋದಕ್ಕೋಸ್ಕರ ತನ್ನೆಲ್ಲ ಸುಖ ಸವಲತ್ತುಗಳನ್ನು ಹಕ್ಕನ್ನು ಬಿಟ್ಕೊಡ್ತಾನೆ. ಇದನ್ನು ದೇವಾನುದೇವತೆಗಳು ದೇವಲೋಕದಿಂದ ಇದನ್ನು ನೋಡ್ತಾರೆ. ಇಷ್ಟೊಂದು ಘೋರವಾದಂಥ ಪ್ರತಿಜ್ಞೆಯನ್ನು ಮಾಡ್ತಕ್ಕಂಥ ಮಹಾ ಸಾಹಸಿ ಇವನು. ಅತ್ಯಂತ ಭೀಷಣವಾದಂಥ ಒಂದು ಪ್ರತಿಜ್ಞೆಯನ್ನು ಇವನು ಮಾಡ್ತಾ ಇದ್ದಾನೆ. ತನ್ನ ತಂದೆಯ ಆಸೆಗೋಸ್ಕರ ತನ್ನ ಸಾಮ್ರಾಜ್ಯದ ಹಕ್ಕನ್ನು ಬಿಟ್ಕೊಡ್ತಾನೆ. ತನ್ನ ವೈಯಕ್ತಿಕವಾಗಿ ನಾನು ಮದುವೆ ಆಗಬೇಕು ಅನ್ನೋ ಒಂದು ಕಲ್ಪನೆಯಿಂದ ಹೊರಗೆ ಬರ್ತಾನೆ. ಮದುವೆಯನ್ನು ಆಗಲ್ಲ, ನಾನು ಏಕಾಂಗಿಯಾಗಿರ್ತೀನಿ, ಅವಿವಾಹಿತನಾಗಿರ್ತೀನಿ ಅಂಥೇಳಿ ಇಷ್ಟೊಂದು ಘೋರ ಪ್ರತಿಜ್ಞೆಯನ್ನು ಮಾಡಿದ್ದನ್ನು ನೋಡಿ ದೇವಾನುದೇವತೆಗಳು ಅವನಿಗೆ ಹೂವು ಮಳೆಯನ್ನು ಸುರಿಸ್ತಾರೆ. ಅಂದಿನಿಂದ ಇಂಥ ಭೀಷಣವಾದಂಥ ಅತ್ಯಂತ ಕಠಿಣವಾದಂಥ ಪ್ರತಿಜ್ಞೆಯನ್ನು ಮಾಡಿದ್ದಕ್ಕೋಸ್ಕರ ಇವನಿಗೆ ಅಲ್ಲಿಂದ ಮುಂದೆ ಭೀಷ್ಮ 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 ಅಂತ ಕರೀತಾರೆ. ಅಂದಿನಿಂದ ದೇವರಥ ಭೀಷ್ಮನಾಗ್ತಾನೆ. ಮುಂದೆ ಈ ಕಥೆಯಲ್ಲಿ ಸತ್ಯವತಿಗೆ ಮಕ್ಕಳು ಹೇಗಾಗುತ್ತಾರೆ, ಅದನ್ನು ಹೇಗೆ ಪಡಿತಾರೆ, ಭೀಷ್ಮ ಮುಂದೆ ತನ್ನ ಕರ್ತವ್ಯವನ್ನು ಹೇಗೆ ಮುಂದುವರಿಸ್ತಾನೆ ಅಥವಾ ಹೇಗೆ ಹಸ್ತಿನಾವತಿಗೆ ಸಾಮ್ರಾಜ್ಯಕ್ಕಾಗಿ ಅವನು ತನ್ನ ತ್ಯಾಗವನ್ನು ಮುಂದುವರಿಸ್ತಾನೆ ಅನ್ನೋದನ್ನ ಮುಂದಿನ ಕಥಾಭಾಗದಲ್ಲಿ ನೋಡೋಣ. ನಮಸ್ಕಾರ.